ವಾಲ್ಮೀಕಿ ಹಗರಣ ನಾಗೇಂದ್ರ ಬಂಧಿಸಿ ಇಡಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೂ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೂ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗ್ತಾ ಇದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಮುಂದಿಟ್ಟೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಇಡಿ ಇಕ್ಕಳದಲ್ಲಿ ಸಿಲುಕಿ ವಿಲವಿಲ ಅಂತ ಇರುವ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದ ಜನ್ಮ ಜಾಲಾಟವನ್ನು ನಡೆಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳು ಈಗಾಗಲೇ ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಿನ್ನೆ ನಾಗೇಂದ್ರ ಬಂಧಿಸಲಾಗಿತ್ತು, ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಅದಾದ ನಂತರ ಇದೇ ತಿಂಗಳ 18ನೇ ತಾರೀಕಿನವರೆಗೂ ಅಂದ್ರೆ ಒಂದು ವಾರಗಳ ಕಾಲ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾಗೇಂದ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಮುಂದಿಟ್ಕೊಂಡೇ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಗಮನಿಸಬಹುದಾಗುತ್ತೆ, ಇಡಿ ಅಧಿಕಾರಿಗಳು ನಾಗೇಂದ್ರ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೂ ಕೂಡ ನಾಗೇಂದ್ರ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಇದರಲ್ಲಿ ಭಾಗಿಯಾಗಿಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಮಾತ್ರ ಕೊಡ್ತಾ ಇದ್ರು. ಅದರಿಂದಾಗಿ ಇನ್ನು ವಿಚಾರಣೆ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಇದೇ ರೀತಿಯಾದಂತಹ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಅಧಿಕಾರಿಗಳು ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಮುಂದಿಟ್ಕೊಂಡೇ ಮಾಹಿತಿಯನ್ನ ಕೆದಕ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿತ್ತು, ಅದರಲ್ಲಿ ನಾಗೇಂದ್ರ ಕೈವಾಡ ಎಲ್ಲೆಲ್ಲಿತ್ತು, ಅವರ ಭಾಗಿತ್ವ ಎಲ್ಲೆಲ್ಲಿತ್ತು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮುಂದಿಟ್ಕೊಂಡೇ ಮಾಹಿತಿಯನ್ನ ಕೆದಕುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದ ಜನ್ಮ ಜಾಲಾಟವನ್ನು ನಡೆಸಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು, ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ನಾಗೇಂದ್ರ ಬಂಧನ ಆಗಿದೆ. 18ನೇ ತಾರೀಕಿನವರೆಗೂ ಇಡಿ ಅಧಿಕಾರಿಗಳ ವಶಕ್ಕೆ ನೀಡಿ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಡಿ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ತಾವು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳೇನಿದ್ದಾವೆ ಈ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನೂ ಕೂಡ ಮುಂದಿಟ್ಟು ನಾಗೇಂದ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ನಾಗೇಂದ್ರ ವಿಚಾರಣೆಯನ್ನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೆಸಲಾಗ್ತಾ ಇರುವಂತದ್ದು, ಹಾಗಾದ್ರೆ ಯಾವ ರೀತಿಯಾಗಿ ಎಲ್ಲ ನಡೀತಾ ಇದೆ ವಿಚಾರಣೆ? ಸಂಬಂಧ ಏನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಡೆದಿದೆ ಎನ್ನಲಾದಂತಹ ಬಹುಕೋಟಿ ಹಗರಣ ಸಂಬಂಧ ಈಗ ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಿರುವಂತಹ ಇಡಿ 6 ದಿನಗಳ ಕಸ್ಟಡಿಗೆ ಪಡೆದು ಈಗ ನಿರಂತರವಾಗಿ ಅವರನ್ನ ವಿಚಾರಣೆ ನಡೆಸ್ತಾ ಇರೋದು. ಅಂದ್ರೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲೇ ಶಾಸಕ ನಾಗೇಂದ್ರ ಅವರನ್ನ ಕೂರಿಕೊಂಡಿರುವಂತಹ ಇಡಿ ಅಧಿಕಾರಿಗಳು ಈಗ ಈ ಹಗರಣ ಸಂಬಂಧ ಇವರ ಒಂದು ಈ ಪಾತ್ರ ಏನಿದೆ ಹಗರಣದಲ್ಲಿ ಇದ್ರ ಸಂಬಂಧ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟು ಅವರನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು. ಕಳೆದ 2 ದಿನಗಳ ಹಿಂದೆ ಅವರ 2 ದಿನ ಅಂದ್ರೆ ಒಟ್ಟಾರೆ 40 ಗಂಟೆಗಿಂತ ಹೆಚ್ಚು ಕಾಲ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅನೇಕ ದಾಖಲಾತಿಗಳನ್ನ ವಶಪಡಿಸಿಕೊಂಡಿದ್ರು, ಪರಿಶೀಲನೆ ನಡೆಸಿದ್ರು. ಈ ಎಲ್ಲಾ ದಾಖಲೆಗಳನ್ನು ಸಹ ಮುಂದಿಟ್ಕೊಂಡು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಆಪ್ತ ಹರೀಶ್ ಏನಿದ್ದಾರೆ, ಜೊತೆಗೆ PA ದೇವೇಂದ್ರಪ್ಪ ಏನಿದ್ದಾರೆ, ಇವರನ್ನು ಸಹ ಇಡಿ ಅಧಿಕಾರಿಗಳು ಕಳೆದ 2 ದಿನದ ಹಿಂದೆ ವಿಚಾರಣೆಯನ್ನು ನಡೆಸಿದ್ರು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಹರೀಶ್ ಅವರಿಗೆ 25 ಲಕ್ಷ ರೂಪಾಯಿ ಕೂಡ ಈ ಒಂದು ಹಗರಣದಲ್ಲಿ ಸಂದಾಯ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಜೊತೆಗೆ ದೇವೇಂದ್ರಪ್ಪ ಕೂಡ ಈ ಒಂದು ಹಗರಣದಲ್ಲಿ ಪಾತ್ರಧಾರಿ ಅನ್ನೋದು ಸಹ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಇದೆಲ್ಲದರ ಜೊತೆಗೆ ಈಗ ಮುಖ್ಯವಾಗಿ ಇಡಿ ಅಧಿಕಾರಿಗಳಿಗೆ ನಾಗೇಂದ್ರ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ರೂವಾರಿ ಅನ್ನೋದು ಸಹ ಇಡಿ ಅಧಿಕಾರಿಗಳ ಆರೋಪವಾಗಿರೋದು. ಈ ಕಾರಣಕ್ಕಾಗಿ ಬೆಳಿಗ್ಗೆಯಿಂದ ಸಹ ಕಸ್ಟಡಿಗೆ ಪಡೆದುಕೊಂಡ ನಂತರ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ನಿರಂತರವಾಗಿ ವಿಚಾರಣೆ ನಡೆಸಿ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರವೇನೋ ನಿಮಗೆ ಗೊತ್ತಿಲ್ಲದಂತೆ ಆದರೆ ಈ ಒಂದು ಹಗರಣ ನಡೀತಾ ಆರೋಪಿಗಳು ಸಹ ನಿಮ್ಮ ಹೆಸರುಗಳನ್ನ ಹೇಳಿದ್ದಾರೆ, ನೀವು ಕೂಡ ಮೀಟಿಂಗ್ ನಲ್ಲಿ ಬಂದ್ರೆ ಈ ಒಂದು ಅಕೌಂಟ್ ಅನ್ನ ವರ್ಗಾವಣೆ ಮಾಡುವಂತಹ ವಿಚಾರದಲ್ಲಿ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ರೆ, ಜೊತೆಗೆ ನೀವು ಹೇಳಿದ ನಂತರವೇ ಈ ಒಂದು ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ನಾಗೇಂದ್ರ ಅವ್ರನ್ನ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಸಮಂತ್, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.